ನನ್ನ 20 ವರ್ಷದ ಫರ್ಟಿಲಿಟಿ ಪ್ರಾಕ್ಟೀಸಲ್ಲಿ ಎಲ್ಲರೂ ಕೇಳುವಂಥ ಫಸ್ಟ್ ಕ್ವೆಶ್ಚನ್ ನಾವು IVF ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ ತಕ್ಷಣ ಏನಂದ್ರೆ, ಡಾಕ್ಟ್ರೇ ಈ IVF ಟ್ರೀಟ್ಮೆಂಟಲ್ಲಿ ಹುಟ್ಟುವ ಮಕ್ಕಳು ವೀಕ್ ಇರ್ತಾರಾ ಅಥವಾ ನಾರ್ಮಲ್ ಅಷ್ಟೇ ಚೆನ್ನಾಗಿರ್ತಾರಾ ಅಂತ ಕೇಳ್ತಾರೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು, ಈಗ ಎಲ್ಲ ಚೆನ್ನಾಗಿರೋ ಅಂಥವ್ರು IVF ಏನು ಮಾಡಿಸೋದಿಲ್ವಲ್ಲ. IVF ಟ್ರೀಟ್ಮೆಂಟ್ಗೆ ಮಾಡ್ಸೋಕ್ಕೆ ಬರುವಂಥ ಪೇಷಂಟ್ಸ್ ಎಲ್ಲ ಯೂಶಲಿ ಏಜ್ ಆಗಿರೋರು ಇರ್ತಾರೆ ಅಥವಾ ಬ್ಯಾಕ್ ಗ್ರೌಂಡ್ ಡಿಸೀಸಸ್, ಅಂದ್ರೆ ಈಗ ಹೆಣ್ಮಕ್ಳಲ್ಲಿ PCOS ಇರ್ಬೋದು, ಎಂಡೋಮೆಟ್ರೋಸಿಸ್ ಇರ್ಬೋದು, ಲೋ ಓವೇರಿಯನ್ ರಿಸರ್ವ್ ಅಂತೀವಿ, ಈ ತರದ ಕಂಡೀಷನ್ಸ್ ಮೂಲಕ ಅವರು IVF ಗೆ ಹೋಗ್ತಾರೆ. ಹಾಗೆ ಮೇಲ್ಸ್ ಅಲ್ಲಿ ಆಲಿಗೋಸ್ಪರ್ಮಿಯಾ, ಆಸ್ಟೆನೋಸ್ಪರ್ಮಿಯಾ ಅಥವಾ ಟೆರಟೋಸೋಸ್ಪರ್ಮಿಯಾ ಈ ತರ ಕಂಡೀಷನ್ಸ್ ಇದ್ರೆ ಮಾತ್ರನೇ ಅವರು IVF ಗೆ ಹೋಗ್ತಾರೆ. ಈ ತರ ಡಿಫೆಕ್ಟ್ಸ್ ಇರುವಂತಹ ಎಗ್ಸ್ ಮತ್ತೆ ಸ್ಪರ್ಮ್ಸ್ ಇಂದ ಬಂದಿರುವ ಬೇಬೀಸ್ ಕೆಲವೊಮ್ಮೆ ನಮಗೆ ನಾರ್ಮಲ್ ಮಕ್ಕಳಿಗಿಂತನೂ ಜಾಸ್ತಿ ಡಿಫೆಕ್ಟ್ಸ್ ತೋರಿಸಬಹುದು. ಬಟ್ ನೀವು ಪ್ರೆಗ್ನೆಂಟ್ ಆದ್ಮೇಲೆ ನಾವು ವೇರಿಯಸ್ ಟೆಸ್ಟ್ ಮುಖಾಂತರ ಇದನ್ನ ನಾವು ಪ್ರೆಗ್ನೆನ್ಸಿಯಲ್ಲಿ ಕಂಡುಹಿಡಿತೀವಿ. ಇನ್ಫ್ಯಾಕ್ಟ್ ನಾನ್ ಹೇಳೋದೇನಂದ್ರೆ, ಈ IVF ಟೆಕ್ನಿಕಲಿ ಎಂಬ್ರಿಯೋಸ್ ನ ಹೊರಗಡೆನೆ ತಯಾರು ಮಾಡೋದ್ರಿಂದ, ಅದನ್ನ ನೀವು 5 ದಿನ ಲ್ಯಾಬ್ ಅಲ್ಲಿ ಗ್ರೋ ಮಾಡಿ ಅದರ ಕ್ವಾಲಿಟಿ ಅಸೆಸ್ ಮಾಡೋದ್ರಿಂದ, ಬೆಸ್ಟ್ ಎಂಬ್ರಿಯೋಸ್ ನ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ IVF ಬೇಬೀಸ್ ಆಕ್ಚುಲಿ ಆರ್ ಮೋರ್ ಹೆಲ್ದಿ ದ್ಯಾನ್ ನಾರ್ಮಲ್ ಬೇಬೀಸ್ ಅಂತಾನು ಹೇಳ್ಬಹುದು. ಸೊ ಹೀಗಾಗಿ IVF ಟ್ರೀಟ್ಮೆಂಟ್ ಇಂದ ಯಾವತ್ತೂ ನಿಮ್ಮ ಮಕ್ಕಳಿಗೆ ಹಾನಿ ಆಗೋದಿಲ್ಲ. ಸೊ ಈ ಭಯನ ನಿಮ್ಮ ಮನಸ್ಸಿಂದ ತೆಗೆದ್ಬಿಡಿ.